ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಧ್ಯೇಯಪಂಚಮುಖೋ ರುದ್ರಃ ಸ್ಫಟಿಕಾಮಲಕಾಂತಿಮಾನ್ ವಿದ್ಯುಚ್ಛುಭ್ರಾಸಿತರಜಃ ಶ್ಯಾಮಾನ್ಯಸ್ಯ ಮುಖಾನಿ ತು ಜಟಾವಬದ್ಧೇಂದುಕಲಃ ಪ್ರಿಯಾಯುಂ ನಾಗಭೂಷಣಃ. ನಮ್ಮ ಸನಾತನ ಧರ್ಮ ಸಂಸ್ಕೃತಿ ನಿಂತಿರೋದು ಧರ್ಮದ ಆಧಾರದ ಮೇಲೆ. ಧರ್ಮ ಎಂಬುದು ಎಲ್ಲ ಪ್ರಜೆಗಳನ್ನು ಕೂಡ ಸಮಾನವಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡತಕ್ಕಂಥ ಒಂದು ಮಾನವೀಯವಾಗಿರತಕ್ಕಂಥ ಒಂದು ಅತಿ ಅನಗತ್ಯವಾಗಿರತಕ್ಕಂಥ ಒಂದು ವಸ್ತು ಅಥವಾ ವಿಷಯ. ಇದು ಮನುಷ್ಯನಿಗೆ ಬಹಳ ಮುಖ್ಯವಾಗಿರತಕ್ಕಂಥ ಅಂಗ, ಮನುಷ್ಯನ ಬದುಕಿಗೆ. ಅದಕ್ಕೋಸ್ಕರ ವೇದವ್ಯಾಸರು ಹೇಳ್ತಾರೆ, ಧರ್ಮೋಧಾರಯತೆ ಪ್ರಜಾಹ ಅಂತ. ಪ್ರಕೃಷ್ಟವಾದ ಜನ್ಮವನ್ನು ಪಡೆದಿರತಕ್ಕಂತಹ, ಅತಿಶಯವಾದ ಬುದ್ಧಿಶಕ್ತಿಯನ್ನು ಪಡೆದಿರತಕ್ಕಂತಹ ಮಾನವ ಜೀವಿತಕ್ಕೆ ಮಾತ್ರ ಧರ್ಮದ ಹೆಚ್ಚಿನ ಅಗತ್ಯ. ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಧರ್ಮದ ಅಗತ್ಯ ಇಲ್ಲ. ಯಾಕೆ ಅಂದರೆ ಧರ್ಮ ಮೀರಿ ಬದುಕುವಂಥ ಪ್ರಸಂಗನೇ ಬರೋದಿಲ್ಲ. ಯಾವಾಗ ಅತಿಯಾದ ಬುದ್ಧಿ ಇರತಕ್ಕಂಥ ಮನುಷ್ಯ ಸ್ವಾರ್ಥಪರವಾಗಿ ಬದುಕುತ್ತಾನೋ ಆವಾಗ ಇನ್ನೊಬ್ಬರ ಬದುಕಿಗೆ ಬಾಧಕವಾದ ರೀತಿಯಲ್ಲಿ, ಆಗದ ರೀತಿಯಲ್ಲಿ ಬದುಕಬೇಕಾದ್ರೆ ಅದಕ್ಕೊಂದು ಸಾಮಾಜಿಕವಾದ ಕಟ್ಟುಪಾಡು ಬೇಕು. ಅದನ್ನು ಧರ್ಮ ಅಂತ ನಾವು ಕರೀತೇವೆ. ಹಾಗಾಗಿ ಈ ಧರ್ಮವನ್ನು, ಈ ಸನಾತನ ಸಂಸ್ಕೃತಿಯನ್ನು ನಾವು ರಕ್ಷಣೆ ಮಾಡಿದರೆ ಮಾತ್ರ ಸಾಮಾಜಿಕವಾದ ಬದುಕು ಅತ್ತು ಸುಂದರವಾಗಿರುತ್ತೆ. ಅದಕ್ಕೋಸ್ಕರನೇ ನಮ್ಮ ಹಿರಿಯರು ಸಾಮಾಜಿಕವಾದ ಒಂದು ವ್ಯವಸ್ಥೆಯನ್ನು, ನಡವಳಿಕೆಯನ್ನು ಸುಂದರಗೊಳಿಸಲಿಕ್ಕೋಸ್ಕರ ಒಂದು ಚೌಕಟ್ಟುಗಳನ್ನು ಹಾಕಿದ್ದಾರೆ. ವಿಶೇಷವಾಗಿ ಮನುಷ್ಯನ ಜೀವನದಲ್ಲಿ 4 ಅರ್ಥಗಳನ್ನು ಹೇಳ್ತಾರೆ. ಅವುಗಳನ್ನು ಪುರುಷಾರ್ಥಗಳು ಅಂತ ಹೆಸರು. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ 4 ಪುರುಷಾರ್ಥಗಳಲ್ಲಿ ಐಹಿಕವಾದ ಜೀವನದಲ್ಲಿ ನಮಗೆ ಬಹುದಾ ಮುಖ್ಯವಾಗಿರುವಂತಹದ್ದು ಧರ್ಮ, ಅರ್ಥ ಮತ್ತು ಕಾಮನೆಗಳು. ಮೋಕ್ಷ ಎಂಬುದು ಈ ಜೀವನದ ನಂತರ ಹೋಗಬಹುದಾದ ಒಂದು ಅತಿ ಉತ್ಕೃಷ್ಟವಾಗಿರತಕ್ಕಂಥ ಸ್ಥಾನ. ಹಾಗಾಗಿ ನಮ್ಮ ಬದುಕು ಅದಕ್ಕೆ ಮೊದಲ ಸ್ಥಾನ ಕೊಟ್ಟದ್ದೇ ಧರ್ಮಕ್ಕೆ, ಕೊನೆಯ ಸ್ಥಾನ ಕೊಟ್ಟದ್ದು ಮೋಕ್ಷಕ್ಕೆ. ಈ ಎರಡರ ಮಧ್ಯದಲ್ಲಿ ಅರ್ಥ ಮತ್ತು ಕಾಮನೆಗಳು ಬೇಕಂತೆ. ಜೀವನದಲ್ಲಿ ಮನುಷ್ಯನಿಗೆ ಸಂಪಾದನೆ ಎಂಬುದು ಬಹಳ ಮುಖ್ಯ, ಇಲ್ಲದ್ರೆ ಬದುಕಲಿಕ್ಕೆ ಆಗುವುದಿಲ್ಲ. ಆದರೆ ಸಂಪಾದನೆ ಧರ್ಮದ ಮೆಟ್ಟಿಲಲ್ಲಿ ನಡೆಯಬೇಕಾದ್ರಿಂದ ಮೊದಲ ಮೆಟ್ಟಿಲು ಧರ್ಮವನ್ನು ಇಟ್ಟುಕೊಂಡೇ ಅರ್ಥವನ್ನು ಸಂಪಾದನೆ ಮಾಡಿದರೆ ಅದು ಅರ್ಥ ಧಾರ್ಮಿಕವಾದ ಅರ್ಥವಾಗುತ್ತೆ. ಕಾಮನೆಗಳು ಮನುಷ್ಯನಿಗೆ ಅಪಾರವಾಗಿರ್ಬೋದು, ಆದರೆ ಆ ಕಾಮನೆಗಳು ಧರ್ಮಕ್ಕೆ ಪೂರಕವಾಗಿದ್ದರೆ ಅದು ಸಾಮಾಜಿಕವಾದ ಹಿತಕ್ಕೆ ಕಾರಣವಾಗುತ್ತೆ. ಇದೆರಡನ್ನು ಇಟ್ಟುಕೊಂಡು ಮೋಕ್ಷವನ್ನು ಬಯಸಬೇಕಂತೆ. ಹಾಗಾಗಿ ಮನುಷ್ಯನ ಜೀವನದಲ್ಲಿ ಅವ ಧರ್ಮ, ಅರ್ಥ, ಕಾಮನೆಗಳನ್ನು ಇಟ್ಟುಕೊಂಡು ಮೋಕ್ಷಕ್ಕೆ ಹೋಗಬೇಕಾದ್ರೆ ಐಹಿಕವಾದ ಮತ್ತು ಪಾರತ್ರಿಕವಾದ ಬದುಕು ಎರಡನ್ನೂ ಉದ್ದೇಶ ಇಟ್ಟುಕೊಂಡು ಬದುಕಬೇಕು. ಈ ದೇಹ ಎಂಬುದು ಏನುಂಟು ಇದಕ್ಕೆ ಸಾಧನ ಶರೀರ ಅಂತ ಹೆಸರು. ಅರ್ಥಾತ್ ಏನಾದರೂ ಸಾಧನೆ ಮಾಡಲೇಬೇಕಾಗಿರತಕ್ಕಂಥ ಶರೀರ ಹೊರತು ಅಪೂರ್ವವಾಗಿರತಕ್ಕಂಥ ಈ ಶರೀರದಿಂದ ಅತಿಶಯವಾದ ಬುದ್ಧಿಶಕ್ತಿಯನ್ನು ಕೊಟ್ಟಿರತಕ್ಕಂಥ ಭಗವಂತನಿಗೆ ಕೃತಜ್ಞತೆಯನ್ನು ಕೊಡದೆ ಬದುಕಿದರೆ ಈ ಶರೀರದ ಸದ್ವಿನಿಯೋಗ ಆಗುವುದಿಲ್ಲ. ಅದಕ್ಕೋಸ್ಕರ ನಮ್ಮಲ್ಲಿ 2 ಬಗೆಯ ಸಂಸ್ಕೃತಿಯನ್ನು ಹೇಳಿದರು. ಒಂದು ಆತ್ಮನಿಷ್ಠ ಸಂಸ್ಕೃತಿ, ಇನ್ನೊಂದು ದೇಹನಿಷ್ಠ ಸಂಸ್ಕೃತಿ ಅಂತ. ದೇಹನಿಷ್ಠ ಸಂಸ್ಕೃತಿ ಅಂತ ಹೇಳಿದರೆ ದೇವರ ಬಗ್ಗೆ ಕಲ್ಪನೆ ಇಟ್ಟುಕೊಳ್ಳದೆ ದೇಹಕ್ಕೆ ಸುಖವಾಗಬಹುದಾದನ್ನು ಏನು ಬೇಕೋ ಅದನ್ನು ಮಾತ್ರ ಅನುಭವಿಸುವಂಥದ್ದು. ಒಂದು ಮನೆಯಲ್ಲಿ ಎಲ್ಲ ಕೋಣೆಗಳು ಇದ್ದಾವೆ. ಅದರಲ್ಲಿ ಅಡುಗೆ ಮನೆಗೆ ಮತ್ತು ಮಲಗುವ ಕೋಣೆಗೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟರೆ, ಅಡುಗೆ ಮನೆಯಲ್ಲಿ ನಮ್ಮ ದೇಹಕ್ಕೆ ಪೂರಕವಾದ ಆಹಾರ ಬೇಕು, ಮಲಗುವ ಕೋಣೆಯಲ್ಲಿ ಸುಖ ಪಡಬೇಕು ಅಂತ ಹೇಳುವ 2 ಕಾರಣ ಇಟ್ಟುಕೊಂಡ್ರೆ ಅದು ನಮ್ಮ ಉದ್ಧಾರಕ್ಕೆ ಕಾರಣ ಅಲ್ಲ. ಅದೇ ಭಾರತವನ್ನು ದೇವರ ಮನೆ ಅಂತ ಕರೆದ್ರು. ಇಡೀ ಪ್ರಪಂಚ ಒಂದು ಮನೆ ಅಂತಾದರೆ ಭಾರತ ದೇವರ ಮನೆ ಅಂತ. ಅದಕ್ಕೇನರ್ಥ ಅಂತ ಹೇಳಿದರೆ ದೇವರ ಕೋಣೆಗೂ ಮಹತ್ವವನ್ನು ಕೊಡಬೇಕಾದ ಒಂದು ಹೊಣೆಗಾರಿಕೆ ನಮಗಿದೆ. ಹಾಗಾಗಿ ಒಂದು ಮನೆಯಲ್ಲಿ ಮಲಗುವ ಕೋಣೆ ಮತ್ತು ಅಡುಗೆ ಮನೆಗೆ ಮಾತ್ರ ಮಹತ್ವವನ್ನು ಕೊಡದೆ ಮುಖ್ಯವಾದ ಸ್ಥಾನ ದೇವರ ಮನೆಗೆ ಕೊಟ್ಟರೆ ಆವಾಗ ಬದುಕು ಸುಂದರವಾಗಿರುತ್ತೆ. ಹಾಗಾಗಿ ಪ್ರಪಂಚದಲ್ಲಿ ದೇವರ ಬಗ್ಗೆ ಹೆಚ್ಚು ನಂಬಿಕೆ ಇರತಕ್ಕಂಥ ರಾಷ್ಟ್ರ ಇದೆ, ಅದು ಭಾರತ. ಈ ಭಾರತದಲ್ಲಿಯೂ ಕೂಡ ನಾವು ದೇವರ ಮನೆಗೆ ಮಹತ್ವವನ್ನು ಕೊಡದೇ ಇದ್ದರೆ ವಿದೇಶೀಯವಾಗಿರತಕ್ಕಂಥ ಸಂಸ್ಕೃತಿಯ ಆಕ್ರಮಣ ಎಂಬುದು ಸ್ಪಷ್ಟವಾಗುತ್ತೆ. ಹಾಗಾಗಿ ನಮ್ಮಲ್ಲಿ ನಾವು ನಮ್ಮ ಧರ್ಮ ಸಂಸ್ಕೃತಿಯನ್ನು ಕಳೆದುಕೊಂಡು ಬದುಕುವಂಥ ಸ್ಥಿತಿ ಬರಬಾರ್ದು. ನಮಗೆ ನಾವು ದೇಶೀಯವಲ್ಲದ ಸಂಸ್ಕೃತಿಯನ್ನು ಅದನ್ನು ಸಾಕ್ಷಾತ್ಕಾರ ಮಾಡಿಕೊಂಡು, ನಮ್ಮದಲ್ಲದೇ ಇರತಕ್ಕಂಥ ಧರ್ಮ ಆಚರಣೆಗಳನ್ನು ನಾವು ಸಾಕ್ಷಾತ್ಕಾರ ಮಾಡಿಕೊಂಡು ನಮ್ಮದೇ ಆಗಿರತಕ್ಕಂಥ ಆಚರಣೆಗಳನ್ನು ತಿರಸ್ಕಾರ ಮಾಡಿದರೆ ನಮ್ಮ ಬದುಕು ಬಹಳ ದೀರ್ಘಕಾಲ ಉಳಿಯೋದಿಲ್ಲ. ಒಂದು ಮೀನು ಬದುಕಬೇಕಾದ್ರೆ ಅದಕ್ಕೆ ನೀರೇ ಬೇಕು ಹೊರತು ಹಾಲಾಗುವುದಿಲ್ಲ. ಹಾಲು ಬಹಳ ಕಾಸ್ಟ್ಲಿ ಅಂತ ನಿಮ್ಗೆ ಅನಿಸ್ಬೋದು, ಆದರೆ ಮೀನಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ. ಹಾಗಾಗಿ ದೇಶೀಯವಲ್ಲದ ಸಂಸ್ಕೃತಿ ಅಂತ ಹೇಳಿದರೆ ಅದೊಂದು ಹೈಫೈ ಅಂತ ನಿಮ್ಗೆ ಅನಿಸ್ಬೋದು, ಹಾಲಿನಂತೆ ಸ್ವಲ್ಪ ಕಾಸ್ಟ್ಲಿ. ನಾವು ಅಂಥ ಮನುಷ್ಯರು ವಿದೇಶಕ್ಕೆ ಹೋಗಿ ಬಂದಿದ್ದೇವೆ ಅಥವಾ ದೇಶದಲ್ಲಿ ಭಾರಿ ನಾವು ಅನುಕೂಲಸ್ಥರಿದ್ದೇವೆ, ನಾವು ಭಾರತೀಯ ಸಂಸ್ಕೃತಿಯಲ್ಲಿ ಬದುಕುವುದಿಲ್ಲ ಅಂತ ಹೇಳಿಬಿಟ್ರೆ ಒಂದು ಮೀನನ್ನು ಹಾಲಲ್ಲಿ ಹಾಕಿದಷ್ಟೇ ಕೆಲಸ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಸಂಸ್ಕೃತಿ ಧರ್ಮವನ್ನು ಶುದ್ಧೀಕರಿಸತಕ್ಕಂತಹ, ನಮ್ಮ ಬದುಕಿಗೆ ಆಧಾರವಾಗಿರತಕ್ಕಂತಹ
ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕಾದ ಹೊಣೆಗಾರಿಕೆ ನಮಗಿದೆ. ಅದಕ್ಕೋಸ್ಕರ ಮನೆಯಲ್ಲಿ ಎಲ್ಲರೂ ಕೂಡ ಪರಂಪರೆಯಿಂದ ಬಂದಿರತಕ್ಕಂತಹ ಧರ್ಮಗಳನ್ನು, ಆಚಾರಗಳನ್ನು ಇಟ್ಟುಕೊಂಡೇ ಬದುಕಬೇಕಾದ ಒಂದು ಹೊಣೆಗಾರಿಕೆ ನಾವು ಒಪ್ಕೊಳ್ಬೇಕಾದ್ರಿಂದ ಸನಾತನ ಧರ್ಮ ಸಂಸ್ಕೃತಿ ಎಷ್ಟು ಕಾಲ ಜೀವಂತವಾಗಿ ಉಳಿಯುತ್ತೋ ಅಷ್ಟು ಕಾಲ ಮಾತ್ರ ಮನುಷ್ಯ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಆದ್ರಿಂದ ನಾವು ದೇಹದ ಅವಶ್ಯಕತೆಯನ್ನು ಪೂರೈಸಲಿಕ್ಕೆ ಎಷ್ಟು ಮಹತ್ವ ಕೊಡ್ತೇವೋ, ಆತ್ಮನಿಷ್ಠ ಸಂಸ್ಕೃತಿ, ಈ ದೇಹದಿಂದ ಆತ್ಮೋದ್ಧಾರವಾಗಬೇಕು ಅಂತ ಹೇಳುವುದಕ್ಕೆ ನಮ್ಮ ಮಹತ್ವ ಇರಬೇಕು. ಹಾಗಾಗಿ ದೇಹದ ಉದ್ಧಾರ ಮಾತ್ರ ನಮ್ಮ ಬಯಕೆ ಆಗಿಬಿಟ್ರೆ ಅದು ದೇಶೀಯವಲ್ಲದ ಸಂಸ್ಕೃತಿ, ವಿದೇಶೀಯವಾದ ಸಂಸ್ಕೃತಿ. ಅದೇ ಆತ್ಮೋದ್ಧಾರವಾಗಬೇಕು ಅಂತ ಬಯಕೆ ಇದ್ರೆ ಅದು ಭಾರತೀಯವಾದ ಸಂಸ್ಕೃತಿ. ಹಾಗಾಗಿ ನಾವು ಜೀವನದಲ್ಲಿ ಏನೇನು ಮಾಡ್ತೇವೋ ಅದರಿಂದ ಐಹಿಕ ಬದುಕು ಚೆನ್ನಾಗಿರಬೇಕು. ಬದುಕಿನ ನಂತರ ಏಕಾಂಗಿಯ ಹೋಗತಕ್ಕಂತಹ ಆತ್ಮನಿಗೂ ನಾವು ಪುಣ್ಯವನ್ನು ಸಂಪಾದನೆ ಮಾಡಿ ಕೊಡಬೇಕು. ಈ ಮೂಲಕ ನಮ್ಮ ಬದುಕು ಸಾರ್ಥಕ ಆಗಬೇಕು. ನಮ್ಮ ಜೀವನದಲ್ಲಿ ಒಂದೊಂದು ಅಂಗಗಳಿಗೂ ಕೂಡ ಒಂದೊಂದು ದೇವತೆಗಳು ಅಂತ ಇರ್ತಾರೆ, ಅಭಿಮಾನಿ ದೇವತೆಗಳು ಅಂತ. ಕಣ್ಣಿಗೆ ಸೂರ್ಯಚಂದ್ರ ದೇವರು, ನಾಲಿಗೆಗೆ ವರುಣ ಮತ್ತು ವನ್ನಿ, ನಾಲಿಗೆ ಹಸಿಯಾಗಿ ಇರುತ್ತೆ ವರುಣ ಕಾರಣದಿಂದ, ವನ್ನಿಯಿಂದಾಗಿ ವೈಬ್ರೇಷನ್ ಶುರುವಾಗಿ ಮಾತಾಡ್ಲಿಕ್ಕಾಗತ್ತೆ. ಕಿವಿಗೆ ದಿಗ್ದೇವತೆಗಳು, ಯಾವ ದಿಕ್ಕಿನಿಂದ ಶಬ್ದ ಬಂದರೆ ಕೇಳಕ್ಕಾಗತ್ತೆ. ಹೀಗೆ ದೇಹದ ಒಂದೊಂದು ಅಂಗಗಳಿಗೂ ಕೂಡ ದೇವತೆಗಳಿದ್ದಾವೆ. ಅದರ ಜೊತೆಗೆ ಆತ್ಮನಿಗೂ ಅಥವಾ ಮನಸ್ಸಿಗೂ ಒಂದು ದೇವತೆಗಳಿದ್ದಾವೆ. ಅದಕ್ಕೆ ರುದ್ರದೇವರು ಅಂತ ಹೆಸರು. ಆ ರುದ್ರದೇವರು ಶಕ್ತಿ ಕೊಟ್ಟರೆ ಮಾತ್ರ ಮನಃಶಕ್ತಿ ಇರುತ್ತೆ, ವಿಲ್ ಪವರ್ ಇರುತ್ತೆ, ನಾವು ಏನು ಬೇಕಾದರೆ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಮನಸ್ಸಿಗೆ ಕಾರಣವಾದ ದೇವತೆ ಅಂತ ಹೇಳ್ತಾರೆ ಅದು ರುದ್ರದೇವರಾದ್ರಿಂದ, ರುದ್ರದೇವರ ಅನುಗ್ರಹದಿಂದ ನಾವು ಮನಃಶಕ್ತಿಯನ್ನು ಬೆಳೆಸಿಕೊಂಡ್ರೆ ಮಾತ್ರ ಯಾವುದೇ ಭಗವಂತನ ಧ್ಯಾನ, ಅನುಷ್ಠಾನ, ಆಚರಣೆಗಳನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅಂತಹ ರುದ್ರದೇವರ ಮನೋನಿಯಾಮಕವಾದ ರುದ್ರದೇವರನ್ನು ಇವತ್ತು ಪ್ರದೋಷ ಕಾಲದಲ್ಲಿ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು. ಈ ಪದ್ಯಾಣ ದೇವಸ್ಥಾನ ಎಂಬುದು 500 ವರ್ಷಕ್ಕಿಂತಲೂ ಹೆಚ್ಚಿನ ಪ್ರಾಚೀನವಾಗಿರತಕ್ಕಂಥ ದೇವಸ್ಥಾನ ಅಂತ ತಿಳುವಳಿಕೆ ಬಂತು. ಅಂತಹ ದೇವಸ್ಥಾನದ ಸ್ವಲ್ಪ ಮಟ್ಟಿನ ನವೀಕರಣ ಮತ್ತು ಅದೆಷ್ಟೋ ವರ್ಷಗಳ ನಂತರ ಬ್ರಹ್ಮಕಲಶೋತ್ಸವದ ಸುಂದರವಾದ ಸಂದರ್ಭ ನಡೀತಾ ಇದೆ. ತುಂಬ ಸುಂದರವಾದ ವಾತಾವರಣ ಮಾತ್ರ ಅಲ್ಲದೆ ಅತ್ಯಂತ ಉತ್ತಮವಾದ ರೀತಿಯಲ್ಲಿ ದೇವಸ್ಥಾನದ ಅನೇಕ ಜೀರ್ಣೋದ್ಧಾರದ ಕಾರ್ಯಕ್ರಮಗಳು ನಡೆದು ತುಂಬ ಕಣ್ಣು ತುಂಬಿ ಬರುವಂಥ ಸಂದರ್ಭ ಇದು. ವಿಶೇಷವಾಗಿ ಇದು ಗಡಿಭಾಗದಲ್ಲಿರುವ ದೇವಸ್ಥಾನ ಆದ್ದರಿಂದ ನಮಗೆ ತುಂಬ ಎಚ್ಚರಿಕೆ ಅಗತ್ಯ ಇದೆ. ಇವತ್ತು ವಿಮತೀಯರ ದಾಳಿಗೆ ನಾವು ಮಾನಸಿಕವಾಗಿ ಮತ್ತು ಬಾಹ್ಯವಾಗಿ ಎರಡೂ ಕಡೆಯಿಂದ ತುತ್ತಾಗ್ತಾ ಇದ್ದೇವೆ. ಇದರ ಫಲವಾಗಿ ನಾವು ನಮ್ಮತನವನ್ನು ಕಳ್ಕೊಳ್ಬೇಕಾದ ಪ್ರಸಂಗದಲ್ಲಿ ನಾವು ಇನ್ನೂ ಎಚ್ಚೆತ್ತುಕೊಳ್ಳದೇ ಇದ್ದರೆ, ಇನ್ನೂ ಧರ್ಮದ ಸಂಸ್ಕೃತಿಯ ಬಗ್ಗೆ ಜಾಗೃತಿಯನ್ನು ಹೊಂದದೇ ಇದ್ದರೆ ಮುಂದಿನ ಬದುಕು ಅದು ಎಂಥ ಘೋರವಾದ ಬದುಕು ಆದೀತು ಅಂತ ನಮಗೆ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಇಂತಹ ಸ್ಥಳದಲ್ಲಿ ಇದ್ದುಕೊಂಡಾಗ ನಾವೊಂದು ಜವಾಬ್ದಾರಿಯುತವಾಗಿ, ಅರ್ಥಾತ್ ನಮ್ಮ ಧರ್ಮ ಸಂಸ್ಕೃತಿಯ ಬಗ್ಗೆ ಹೆಚ್ಚು ಜಾಗೃತರಾಗಿದ್ದುಕೊಂಡು ಸನಾತನ ಧರ್ಮ ಸಂಸ್ಕೃತಿಯನ್ನು ರಕ್ಷಣೆ ಮಾಡತಕ್ಕಂತಹ ವ್ಯವಸ್ಥೆಯನ್ನೇ ನಾವು ಆಯ್ಕೆ ಮಾಡಿಕೊಂಡು ಅದಕ್ಕೆ ಬೆಂಬಲ ಕೊಟ್ಟುಬಿಟ್ರೆ ಮಾತ್ರ ನಮ್ಮ ಧರ್ಮ ಸಂಸ್ಕಾರಕ್ಕೆ ಒಂದಷ್ಟು ದೀರ್ಘಕಾಲದ ಜೀವಿತ ಇರಲಿಕ್ಕೆ ಸಾಧ್ಯ ಉಂಟು. ಇವತ್ತು ಈ ಸಭೆಗೆ ನಾವು ಉದ್ಘಾಟನೆ ಮಾಡಲಿಕ್ಕೆ ಬಂದವರು ನಮ್ಮ ಅತ್ಯಂತ ಆತ್ಮೀಯರಾಗಿರತಕ್ಕಂತಹ ಎಡನೀರು ಮಠಾಧೀಶರಾದ ಸಚ್ಚಿದಾನಂದ ಭಾರತಿ ಶ್ರೀಗಳು. ಅದರ ಜೊತೆಗೆ ನನಗೆ ತುಂಬ ಆಪ್ತರು ಮತ್ತು ನಮ್ಮ ಮಠದ ಎಲ್ಲ ಕಾನೂನು ನೋಡ್ಕೊಳ್ಳುವವರು ನಮ್ಮ ಅರುಣಶ್ಯಾಮರು. ಅವರು ಹೇಳಿದ್ದಕ್ಕೆ ನಾನು ಬರಲೇಬೇಕಾಯ್ತು ಇವತ್ತು. ಯಾವುದು ಬೇರೆ ಕಾರಣವೇ ಇಲ್ಲ, ಅಷ್ಟು ಆತ್ಮೀಯರು ನನಗೆ ಮತ್ತು ಅತ್ಯಂತ ಉಚಿತವಾಗಿ ಸೇವೆ ಮಾಡುವರು ಅವರು. ಮತ್ತು ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಅವರು ಹೆಸರುವಾಸಿಯಾದವರು, ನಮ್ಮ ಸನಾತನ ಧರ್ಮ ಸಂಸ್ಕೃತಿಯ ಜೀವಾಳ. ಅವರ ಪಾತ್ರ ಈ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವದಲ್ಲಿದೆ. ಇನ್ನು ಅನೇಕ ಮಂದಿಯ ಹೊಣೆಗಾರಿಕೆ ಈ ದೇವಸ್ಥಾನದಲ್ಲಿದೆ ಅಂತ ಹೇಳೋದು ಸತ್ಯ. ಪದ್ಯಾಣ ಎಂಬುದು ಒಳ್ಳೆಯ ಕುಟುಂಬ. ಪದ್ಯಾಣ ಊರು ಹೇಗೋ ಪದ್ಯಾಣ ಮನೆತನವೂ ಕೂಡ ಒಂದು ಒಳ್ಳೆಯ ಕಲಾಕಾರರ ಮನೆತನ. ಅವರೆಲ್ಲರ ಪದ್ಯಾಣ ಅಂತ ಹೇಳುವಾಗ ಹೆಸರು ನೆನಪರುವುದೇ ಪದ್ಯಾಣ ಕಲಾಕಾರರದ್ದು. ಅಂತಹ ಒಂದು ಒಳ್ಳೆಯ ಊರು ಇದು. ಈ ಬ್ರಹ್ಮಕಲಶೋತ್ಸವದಲ್ಲಿ ಭಾಗಿಯಾಗಲಿಕ್ಕೆ ನಮಗೆ ತುಂಬ ಸಂತೋಷ ಆಯಿತು. ಎಲ್ಲ ಭಗವದ್ಭಕ್ತರಿಗೂ ಭಗವಂತನ ಪರಿಪೂರ್ಣವಾದ ಅನುಗ್ರಹ ಇರಲಿ. ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಬರಬೇಕು. ರುದ್ರದೇವರಿಗೆ ನಿಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಬೇಕು. ಮಕ್ಕಳು ಮೊಮ್ಮಕ್ಕಳನ್ನು ಕರ್ಕೊಂಡು ಬಂದು ಅವರಲ್ಲಿ ಕೂಡ ಸಂಸ್ಕೃತಿಯನ್ನು ಬೆಳೆಸಬೇಕಾದ ವಿಶೇಷವಾಗಿ ನಮಗೆ ಎಲ್ಲ ಇದೆ ಅಂತ ಹೇಳ್ತಾ, ನಮಗೆ ಒಂದು ನಿತ್ಯಾನುಷ್ಠಾನದ ಕಾರಣಕ್ಕೋಸ್ಕರ ಸ್ವಲ್ಪ ಬೇಗ ಹೋಗಬೇಕಾಗಿದೆ. ಹಾಗಾಗಿ ನಿಮ್ಗೆಲ್ರಿಗೂ ಭಗವಂತನ ಅನುಗ್ರಹವನ್ನು ಪ್ರಾರ್ಥಿಸುತ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.